ನಮಸ್ಕಾರ. ಹೆಲೋ ಮಲೇಷಿಯಾ. ಹಲೋ ಮಲೇಷಿಯಾ. ವೆಲ್ಕಮ್ ಟು ಆಲ್. ವೆಲ್ಕಮ್ ಟು ಆಲ್. ಸರ್ ಏನು ಸರ್? ಇದು ನನ್ನ ಲೈನ್ಸ್. ನಿಮ್ಮ ಲೈನ್ಸ್ ಮೇಡಮ್. ನನಗೂ ಅದೇ ಲೈನ್ಸ್ ಕೊಟ್ಟಿದ್ದಾರೆ ಮೇಡಮ್. ನನಗೂ ಟಿಕೆಟ್ ಹಾಕಿದ್ದಾರೆ ಮೇಡಮ್ ಪ್ಲೇನಲ್ಲಿ. ಅದಕ್ಕೆ ಸೇಮ್ ಹೇಳ್ತೀನಿ ಬಿಡಿ ಮೇಡಮ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಸರ್, ನಾನು ವೆಲ್ಕಮ್ ಮಾಡಿ ಆಯ್ತಲ್ಲ. ನಾನು ಏನು ಮಾಡಲಿ? ಮಲೇಷಿಯಾ ಲ್ಯಾಂಗ್ವೇಜ್ ಅಲ್ಲೆಲ್ಲ ಎಕ್ಸಾಕ್ಟ್ಲಿ. ಸಲಾಮತ್ ಥಾಂಗ್. ಸಲಾಮತ್ ತಾಂಗ್. ಈ ಸೈಮ್ ಅವಾರ್ಡ್ ಮೊದಲನೇ ವರ್ಷ ದುಬೈಲಿ ನಡೀತು, 2ನೇ ವರ್ಷ ಶಾರ್ಜಾಲ್ ನಡೀತು, 3ನೇ ವರ್ಷ ಮಲೇಷಿಯಾದ ನಗರ ಸ್ಟೇಡಿಯಂದಲ್ಲಿ ನಡೀತಾ ಇದೆ. ಇಲ್ಲಿ ಎಲ್ಲ ತಾರೆಗಳಿಂದ, ಅಭಿಮಾನಿಗಳಿಂದ, ಮನುಷ್ಯರಿಂದ ಜನರಿಂದ ತುಂಬೋಗಿದೆ. ಎಷ್ಟು ಮಿಂಚ್ತಾ ಇದಾರಲ್ಲ, ಎಲ್ಲರೂ ಮಿಂಚ್ತಾ ಇದ್ದಾರೆ. ನಂತರ ಹೌದು ಸರ್, ಜಾಸ್ತಿನೇ ಮಿಂಚ್ತಾ ಇದ್ದಾರೆ. ನೀವು ಮಿಂಚ್ತಾ ಇದ್ದೀರಾ? ನಾನು ಆಲ್ವೇಸ್ ಮಿಂಚಿಂಗ್. ಎಸ್, ಕಂಟಿನ್ಯೂ. ಇದು ಮೈಕ್ರೋಮ್ಯಾಕ್ಸ್ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಪವರ್ಡ್ ಬೈ asmi.com and Havel. ದಕ್ಷಿಣ ಭಾರತದ 4 ಭಾಷೆಗಳ ಅಂದ್ರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ತಾರೆಗಳು ಒಂದೇ ಸ್ಟೇಜ್ ಮೇಲೆ ಕುಣಿದು ಡ್ಯಾನ್ಸ್ ಮಾಡಿ ಹಾಡಿ ಸೆಂಟಿಮೆಂಟ್ ಆಗಿ ಮಾತಾಡಿ ಅವಾರ್ಡ್ ಕೂಡ ತಗೊಂತಾ ಇದ್ದಾರೆ. ಸಾಧು ಸರ್, ಎಸ್, ಇಷ್ಟೊಂದು ಸ್ಟಾರ್ಸ್ ಎಲ್ಲ ಈ ಮೈಕ್ರೋಮ್ಯಾಕ್ಸ್ ಸೈಮ್ ಅವಾರ್ಡ್ಸ್ ಗೆ ಮಲೇಷಿಯಾ ಬಂದಿದ್ ನೋಡಿ ನಂಗೆ ಶಾಕ್ ಹೊಡೆದೋಯ್ತು. ಶಾಕ್ ಹೊಡಿತಾ? ಎಲ್ಲಿ ಹೊಡಿತು? ಯಾಕೆ ಹೊಡಿತು? ಇಲ್ಲ, ಇಲ್ಲಿ ಬಂದಿರೋ ಯಾವ ಸುಂದರವಾದ ಹೀರೋ ನಿನ್ಗೆ ಶಾಕ್ ಹೊಡಿಸಿದ್ರು ನನ್ನ ಬಿಟ್ಟು? ಸಮಾಧಾನ. ನಾನ್ ಹೇಳಿದ್ದು ಆ ಕರೆಂಟ್ ಅಲ್ಲ, ನಾನ್ ಹೇಳಿದ್ದು ಈ ಸ್ಟಾರ್ಸ್ ಎಲ್ಲ ಇಲ್ಲಿ ಬಂದ್ಬಿಟ್ಟು ಬರೀ ಕರ್ನಾಟಕದಲ್ಲ, ಪೂರ್ತಿ ಸೌತ್ ಅಲ್ಲಿ ಪವರ್ ಕಟ್ ಅಂತೆ. ಸೌತ್ ಅಲ್ಲಿ ಬೇಕಾದ್ರೆ ಪವರ್ ಕಟ್ ಆಗಿರ್ಬೋದು, ಕರ್ನಾಟಕದಲ್ಲಿ ಪವರ್ ಕಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಪವರ್ ಯಾವತ್ತೂ ಅಲ್ಲಿ ಇದ್ದೇ ಇರುತ್ತೆ. ನಾನು ಅದೇ ಪವರ್ ಬಗ್ಗೆ ಮಾತಾಡಿದ್ದೆ. ಆ ಪವರ್ ಬಗ್ಗೆನೇ ನೀವು ಮಾತಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತೆ ಮೇಡಮ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಂದಿದ್ದಾರೆ, ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಬಂದಿದ್ದಾರೆ, ಅವ್ರ ಮಿಸಸ್ ಗೀತಾ ಮೇಡಮು ಬಂದಿದ್ದಾರೆ, ನಮ್ಮ ದೂತ್ ಪಡ ದಿಗಂತ್ ಬಂದಿದ್ದಾರೆ, ಅವ್ರ ಜೊತೆಲಿ ಸುಂದರಾಂಗಿ ಆಂಧ್ರಿತರೈ ಬಂದಿದ್ದಾರೆ, ಪ್ರಣೀತಾ ಬಂದಿದ್ದಾರೆ, ನಮ್ಮ ಕೃತಿ ಕರ್ಬಂದ ಬಂದಿದ್ದಾರೆ, ಅಮೂಲ್ಯ ಅವ್ರು ಬಂದಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಆದ ನಮ್ಮ ಹರಿಕೃಷ್ಣ ಬಂದಿದ್ದಾರೆ, ಅರ್ಜುನ್ ಜನ್ಯ ಬಂದಿದ್ದಾರೆ, ಸಾಧು ಕೋಕಿಲ ಅವರು ಬಂದಿದ್ದಾರೆ, ಜೊತೆಗೆ ಯಜ್ಞ ಶೆಟ್ಟಿನೂ ಬಂದಿದ್ದಾರೆ, ಯಜ್ಞ ಶೆಟ್ಟಿನೂ ಬಂದಿದ್ದಾರೆ, ಪಕ್ಕದಲ್ಲೇ ನಿಂತಿದ್ದಾರೆ. ಜೊತೆಗೆ ನಮಗೆ ಅನ್ನ ಕೊಟ್ಟು ಸಾಕೋ ನಮ್ಮ ನಿರ್ಮಾಪಕರು ಕೂಡ ಬಂದಿದ್ದಾರೆ, ಟೆಕ್ನಿಷಿಯನ್ಸ್ ಬಂದಿದ್ದಾರೆ. ಸೌತ್ ಇಂಡಿಯಾ ಇಂದ ಬಂದು ಆಲ್ ಇಂಡಿಯಾ ಫೇಮಸ್ ಆಗಿರೋ ನಮ್ ಖುಷ್ಬು, ಇಡ್ಲಿ, ತ್ರಿಷಾ, ನಶಾ, ಶ್ರೇಯಾ, ಪಾಯ. ಮಾ ನೀನ್ ಲಿಸ್ಟ್ ಹೇಳ್ತಾ ಹೋದ್ರೆ ಬೆಳಿಗ್ಗೆ ತನಕ ತಾರೆಗಳು ಬರ್ತಾನೆ ಇರ್ತಾರಮ್ಮ. ಜನ ಆಲ್ರೆಡಿ ಟಿವಿ ಮುಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬರೋದನ್ನ ಅವರೇ ನೋಡ್ಕೊಳ್ಳಿ ಬಿಡಿ. ಕರೆಕ್ಟ್ ಸರ್. Yes. ನಾವು ಹೇಳೋದ್ಕಿಂತ ಅವ್ರು ನೋಡಿದ್ರೇನೆ ಮಜಾ, ತಿಂದ್ರನೇ ಮಜಾ. ಸರ್ ಖುಷಬು ಇಡ್ಲಿನ ಹೇಳಕ್ ಬಂತೆ. ಸಾಧು ಸರ್. ಎಸ್ ಸರ್. ಎಸ್ ಮೇಡಮ್. ನನ್ಗೆ ಕ್ಯಾಮ್ರಾಮನ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಕ್ಯಾಮ್ರಾ ಮ್ಯಾನ್ ಆಗ್ಬೇಕಮ್ಮ, ಕ್ಯಾಮ್ರಾ ವುಮನ್ ಆಗೋ. ಎಕ್ಸಾಕ್ಟ್ಲಿ, ಕ್ಯಾಮ್ರಾ ವುಮೆನ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅಮ್ಮ ತಾಯಿ, ಕ್ಯಾಮ್ರಾ ಮ್ಯಾನ್ ಆಗೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಫಸ್ಟ್ ಲೈಟ್ ಹೊತ್ಕೊಂಡು ಹೋಗ್ಬೇಕು, ಆಮೇಲೆ ಭಾರವಾಗಿರೋ ಕ್ಯಾಮ್ರಾನ ಹೊತ್ಕೊಂಡು ಹೋಗ್ಬೇಕು, ಆಮೇಲೆ ಆ ವ್ಯೂ ಫೈಂಡರ್ ಒಳಗೆ ನಿನ್ನ ನೋಡೋಕೆ ಬಿಡೋದು. ಆದ್ರೆ ನಾನು ಎಷ್ಟು ವೆಯ್ಟ್ ಬೇಕಾದ್ರೆ ಹೊಡ್ತೀನಿ. ಹೌದಾ? ಎಷ್ಟು ವೆಯ್ಟ್ ಬೇಕಾದ್ರೆ ಬರ್ತೀರಾ? ಇದೇನು ಉಲ್ಟಾ ಹೇಳ್ತಾ ಇದ್ದಾಳೆ ಇವರು. ಆಕ್ಚುಲಿ ಹೀರೋ ತಾನೇ ಹೀರೋಯಿನ್ ಹೊತ್ಕೊಂಡು ಹೋಗ್ಬೇಕು. ಹೀರೋ ವೆಯ್ಟ್ನ ಹೆಂಗಪ್ಪ ಹೊತ್ಕೊಂಡು ಹೋಗೋದು? ನೀವು ಜನರಿಗೆ ಪದೇ ದಾರಿ ತಪ್ಪಿಸ್ತಾ ಇದ್ದೀರಾ. ಸಾರಿ ಅಲ್ಲಮ್ಮ, ನಾನು ಹೇಳಕ್ ಬಂದಿದ್ದೆ ಏನಂದ್ರೆ, ಒಂದು ಸಿನಿಮಾಟೋಗ್ರಾಫರ್ ಆಗ್ಬೇಕು ಅಂದ್ರೆ ಎಷ್ಟು ಜವಾಬ್ದಾರಿ ಇರುತ್ತೆ ಗೊತ್ತಾ? ಒಂದು ಸಿನಿಮಾನ ಅವ್ರ ಕೈಲಿ ಕೊಟ್ಟಾಗ ಅದನ್ನ ಎಷ್ಟು ಸುಂದರವಾಗಿ ತೋರಿಸ್ತಾನೋ, ನಿಮ್ಮಂಥ ಹೀರೋಯಿನ್ಸ್ನ ಎಷ್ಟು ಸುಂದರವಾಗಿ ತೋರಿಸ್ತಾನೋ, ಆವಾಗಲೇ ಜನ ಅದನ್ನು ಕೂತ್ಕೊಂಡು ಗ್ಲಾಮರಸ್ ಆಗಿ ನೋಡ್ತಾರೆ. ಅಷ್ಟು ಜವಾಬ್ದಾರಿ ಆ ಕೆಲಸ ಗೊತ್ತಾ? ಖಂಡಿತವಾಗ್ಲು. ಅಷ್ಟು ಭಾರನ ಹೊತ್ಕೊಂಡು ಸಿನಿಮಾನ ನೋಡೋ ತರ ಮಾಡೋ ನಮ್ಮ ಛಾಯಾಗ್ರಾಹಕರಿಗೆ ನಮ್ಮ ಮುಂದಿನ ಅವಾರ್ಡ್ ಬೆಸ್ಟ್ ಸಿನಿಮಾಟೋಗ್ರಾಫರ್ ಅವಾರ್ಡ್ನ ಕೊಡಕ್ಕೆ ಬರ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಪರೋಲ್ ಯಾದವ್. And the award goes to my favorite and a very dear friend. You there, right there, Vaidi. Come up. ಫಸ್ಟ್ ಟೈಮ್ ನಿಮಗೆ ಈ ಸೈಮ್ ಅವಾರ್ಡ್ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ? ನನಗೆ ತುಂಬ ಖುಷಿಯಾಗಿದೆ ಈ ಅವಾರ್ಡ್ ಬಂದಿದ್ದಿಲ್ಲ. ಐ ಶುಡ್ ಥ್ಯಾಂಕ್ ಟು ಎವ್ರಿ ಒನ್ ಆಫ್ ಗೂಗ್ಲಿ ಟೀಮ್, ಎಸ್ಪೆಷಲಿ ಪ್ರೊಡ್ಯೂಸರ್ ಜಯನ, ಡೈರೆಕ್ಟರ್ ಪವನ್ ಆ್ಯಂಡ್ ಹೀರೋ ಯಶ್. ಆ್ಯಂಡ್ ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಫ್ಯಾಮಿಲಿ ಮೆಂಬರ್ಸ್. ಕರೆದರು ಕೇಳದೆ ಸುಂದರನೇ, ನನ್ನಲ್ಲಿ ಏಕೆ ಈ ಮೌನವಾಗಿದ್ದು ಬಿಡಮ್ಮ. ದಯವಿಟ್ಟು ಡ್ಯಾನ್ಸು ಮಾಡಕೋಬೇಡ, ಹಾಡು ಹೇಳ್ಕೋಬೇಡ. ಉಡುಪಿ ಜಯರಾಮ್ ಸರ್, ನಿಮ್ಮ ಡ್ಯಾನ್ಸ್ನ ಎಷ್ಟು ಗಬ್ಬೆಬ್ಬಿಸ್ತಾರೆ ನೋಡಿ ಸರ್.
ನೋಡಿ ಸರ್ ಹಾ. ಅವ್ರನ್ನ ನೆನ್ಸ್ಕೊಳಕ್ಕೆ ನಾನು ಈ ಡಾನ್ಸ್ ಮಾಡ್ದೆ. ಹೌದಾ, ಯಾಕೆ? ಯಾಕಂದ್ರೆ ಹಾ. ನೌ ಇಟ್ಸ್ ಟೈಮ್ ಫಾರ್ ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಡಾನ್ಸ್ ಕೊರಿಯೋಗ್ರಾಫರ್ ಅವಾರ್ಡ್. ಹಂಗ ಮುಂಚೆನೆ ಹೇಳ್ಬೇಕ್ತಾನೆ. ಈ ಅವಾರ್ಡ್ ನ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ನೃತ್ಯ ಸಾರ್ವಭೌಮ ಶಿವರಾಜ್ ಕುಮಾರ್ ಹಾಗೆ ಪೂರ್ಣಿಮಾ ಭಾಗ್ಯರಾಜ್. Dance choreographer Kannada goes to Imran Sardaria for Yake Nin Magalu from Victory. ಎಲ್ರಿಗೂ ನಮಸ್ಕಾರ. I would like to thank my team of Victory. It is actually a victory. Nanda sir, Ragini and ಶರಣ್ ಸರ್ ಸ್ಪೆಷಲಿ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ಇಂದ ಮತ್ತು ಶಿವರಾಜ್ ಕುಮಾರ್ ಸರ್ ಇಂದ ಸಿಕ್ಕಿದ್ದು ಅವಾರ್ಡು. ಥ್ಯಾಂಕ್ ಯು ವೆರಿ ಮಚ್. ಯಜ್ಞ, ಹಾ? ಏನಿದು? ಕೈ ಏನಿದು? ಅಬ್ಬಬ್ಬ ಮಸಲ್. ಮಸಲ್ ಅಲ್ಲ, ಇದೇನಿದು? ಇದು ತೋಳು. ಇದೇನಿದು? ಅಬ್ಬಾ ಮಸಲ್. ಮಸಲ್ ಅಲ್ಲ, ಇದೇನು ಗೊತ್ತಾ? ತೋಳಲ್ಲ ಇದು, ತೊಲೆ. ತೊಲೆ ನೋಡಿ ಹೆಂಗ್ ಗಟ್ಟಿಗಿದೆ, ಹೊಡೆದಂದ್ರೆ ಹೆಂಗಿರುತ್ತೆ ಗೊತ್ತಾ? ಸರ್ ನೀವು ಹಾಸ್ಯ ನಟ, ಮ್ಯೂಸಿಕ್ ಡೈರೆಕ್ಟರ್, ನಿರ್ದೇಶಕ ಅಂತ ಗೊತ್ತು, ಇದೆಲ್ಲ ಯಾಕೆ? ಅಬ್ಬಾ ದಿಸ್ ಇಸ್ ಫೈಟಿಂಗ್ ಮಾಸ್ಟರ್ ಆರ್ಟ್ಸ್. ನಿಮಗೆ ಮಾರ್ಷಲ್ ಆರ್ಟ್ಸ್ ಬರುತ್ತಾ? ನಮ್ಮ ಅಪ್ರಾಣೆ ಗೊತ್ತಿಲ್ಲ. ಮತ್ತೆ ಇಷ್ಟೊಂದು ಬಿಲ್ಡಪ್ ಯಾಕೆ? ಈ ಕ್ಯಾಟಗರಿಯಲ್ಲಿ ಎಂತೆಂತವ್ರು ಇದಾರೆ ಗೊತ್ತಾ? ಎಂತೆಂಥರ ಇರಲಿ ಮೇಡಮ್, ನಾವು ಎಂತೆಂಥ ಸಿಂಹಗಳ ಜೊತೆ, ಆನೆಗಳ ಜೊತೆ, ಹುಲಿಗಳ ಜೊತೆ, ನರಿಗಳ ಜೊತೆ ಫೈಟ್ ಮಾಡಿದೀವಿ ಗೊತ್ತಾ? ಇರಲಿ ಬಿಡಿ, ಅದೆಲ್ಲ ಇರಲಿ. ಈಗ ಬೆಸ್ಟ್ ಫೈಟ್ ಮಾಸ್ಟರ್ ಯಾರು ಅಂತ ನೋಡೋಣ. Best fight choreographer Kannada goes to Ravi Verma for the film Googly. ಎಲ್ರಿಗೂ ನಮಸ್ಕಾರ. ಬಟ್ ಈ ಅವಾರ್ಡ್ ಬಂದಿರೋದಕ್ಕೆ ಪವನ್ ಮತ್ತು ಜಯಣ್ಣ ಅವರು ಹಾಗೂ ನನ್ನ ಕುಟುಂಬದವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಎಕ್ಸ್ಪೆಷಲಿ ಏನಕ್ಕೆ ಥ್ಯಾಂಕ್ಸ್ ಅಂದರೆ ನಾನು ಶಿವಣ್ಣನ ಕೇಳಿಸ್ಕೊಳ್ಳೋದಕ್ಕೆ ಇನ್ನೂ ಖುಷಿ ಪಡ್ತೀನಿ. ಥ್ಯಾಂಕ್ ಯು ಶಿವಣ್ಣ. ಯಜ್ಞ, ನಿಮಗೊಂದು ಪ್ರಶ್ನೆ ಹೇಳಿ. ಮಕ್ಕಳಿಗೂ ಕೋತಿಗೂ ಏನು ಡಿಫ್ರೆನ್ಸು? ಕೋತಿಗೆ ಬಾಲ ಇರತ್ತೆ, ಮಕ್ಳಿಗೆ ಬಾಲ ಇರಲ್ಲ. ಕೋತಿಗೆ ಬಾಲ ಇರುತ್ತೆ, ಮಕ್ಕಳಿಗೆ ಬಾಲ ಇರಲ್ಲ ಹೌದು. ಅಲ್ವಾ? ಮತ್ತೆ ಯಾಕೆ ಬಾಲಕ ಬಾಲಕಿ ಅಂತಾರೆ ಅಲ್ವಾ? ಹೌದು. ಯಾಕೆ? ಬೇರೆ ಏನಿಲ್ಲ, ಮಕ್ಕಳು ಚೇಷ್ಟೆ ಮಾಡ್ತಾವಲ್ಲ, ಅವಾಗ ನಾವೇನು ಹೇಳ್ತೀವಿ? ಕೋತಿ ಚೇಷ್ಟೆ ಅಂತೀವಿ. ಮಕ್ಕಳಲ್ಲಿ ಆ ಒಂಚೂರು ಬುದ್ಧಿ ಇರುತ್ತೆ ಅಂತ. ಯಾಕೆಂದರೆ ಬುದ್ಧಿ ಅಷ್ಟೇ ಇರುತ್ತೆ ಮಕ್ಕಳಿಗೆ. ಆದರೂ ಕೆಲವು ಮಕ್ಕಳು ಸೀರಿಯಸ್ ಅಧ್ಯಯನ ಮಾಡಿ, ಸೀರಿಯಸ್ ಆಗಿ ಆ್ಯಕ್ಟ್ ಮಾಡಿ ಅವಾರ್ಡ್ ಕೂಡ ತಗೋಬೇಕು ಅಂತ ಇವತ್ತು ಬಂದ್ಬಿಟ್ಟಿದ್ದಾರೆ. ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಚೈಲ್ಡ್ ಆಕ್ಟರ್. ಇದರಲ್ಲಿ 3 ಜನ ಮಕ್ಕಳು ಸ್ಪರ್ಧಿಗಳಾಗಿದ್ದಾರೆ. ಕೊಡಕ್ಕೆ ಬರ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಪರೋಲ್ ಯಾದವ್. The best child artist Kannada goes to Baby Ahana for film Lakshmi. Good evening, all of you. Actually, I want thank for my mother and father. They were once to help me, so I called them on the stage. Tola MS Best Actor in Supporting Role. ಚಾಯ್ಸ್ ಇದ್ರೆ ಹುಲಿ, ಇಲ್ಲ ಅಂದ್ರೆ ಇಲಿ. ಈ ಅವಾರ್ಡ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಇಶಾ ತಲ್ವಾರ್ ಹಾಗೂ ದೇವಿ ಶ್ರೀ ಪ್ರಸಾದ್. ಅವಾರ್ಡ್ goes to Chola MS Best Actor in a Supporting Role for Kannada goes to any guesses, guys? Okay, it's Mr. Avinash Divakar for the film Maduve Mane, if the pronunciation is right.
ಗುಡ್ ಈವ್ನಿಂಗ್ ಮಲೇಷ್ಯಾ. ಭಾಳ ಖುಷಿ ಆಗ್ತಾಯಿದೆ. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್. ನಮ್ಮ ಅಜ್ಜಿ ಹೇಳ್ತಾಯಿದ್ರು ಫಿಲ್ಮ್ ಇಂಡಸ್ಟ್ರಿಗೆ ನೀನು ಬರಬೇಕು ಅಂತ. ಬಟ್ ಯಾವತ್ತೂ ಫಿಲ್ಮ್ ಇಂಡಸ್ಟ್ರಿಗೆ ನಾನು ಬರ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಬಂದಾದಮೇಲೆ ನನ್ನ ಫಿಲ್ಮ್ ಇಂಡಸ್ಟ್ರಿ ಫಿಟರ್ನಿಟಿ, ಕನ್ನಡ ಇಂಡಸ್ಟ್ರಿ ಒಂದು ಅದ್ಭುತವಾದಂಥ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಇಡೀ ಫ್ಯಾಮಿಲಿ, ಐ ವುಡ್ ಲೈಕ್ ಟು ಡೆಡಿಕೇಟ್ ದಿಸ್ ಎಸ್ಪೆಷಲಿ ಟು ಮೈ ಗ್ರ್ಯಾಂಡ್ ಫಾದರ್ ನರಸಿಂಹರಾಜು. ಥ್ಯಾಂಕ್ ಯು ಸೋ ಮಚ್. ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಆಕ್ಟ್ರೆಸ್ ಇನ್ ಸಪೋರ್ಟಿಂಗ್ ರೋಲ್. ಈ ಅವಾರ್ಡ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಲಕ್ಷ್ಮೀ ರಾಯ್ ಹಾಗೂ ಜೀತು ಜೋಸೆಫ್. Best actress in supporting role, Kannada. Parul Yadav for the film Bachchan. Ellargu Namaskar. It's a special honor to receive this award in front of the first family of Kannada film industry, the Rajkumar family. So it makes really, really special. Last year I picked up Saima Best Debutant. This year I'm picking Best Supporting. I hope it is Best Actress next year. Human wants and desire never end. I would like to thank the entire cast and crew of Bachchan, especially my producer Uday Mehta, my director Shashank, my lovely co-star Sudeep, my friend Yogesh. I would like to thank Saima and congratulate them for hosting such a beautiful show. It is not easy to manage so many stars under one roof, and that also when it's not your homeland. So kudos to the entire Saima team. And finally to all my audience, all my Kannadiga audience, thank you for taking out time and voting for me. This is for you and because of you. Thank you. ಯಾರಿಗೆ ಆಗ್ಬಿಟ್ಟೈತೆ ಹುಡುಗಿ ಪರೋಲ್ ಯಾದವ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ, ತುಂಬ ಖುಷಿಯಾಗಿ ಬಂದಿದ್ದಾರೆ. ಯಾಕೆ ಹೇಳಿ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಬಚ್ಚನ್ ಸಿನಿಮಾಗೆ ಅವ್ರಿಗೆ ಸಿಕ್ಕಿದೆ ಅವಾರ್ಡು. ಸೊ ಅವ್ರ ಹತ್ರನೇ ಕೇಳೋಣ ಯಾವ ಥರ ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಇವಾಗ ಅಂತ ಹೇಳಿ. ಆಬ್ವಿಯಸ್ಲಿ ಖುಷಿಯಾಗಿರ್ತಾರೆ. Can I be honest? More than I'm happy, I'm very emotional now. Yeah, I am very, very emotional. Oh God. Oh God. I just want to thank all my audience. Oh God, I don't want to talk now. Come here, no problem. I just want to thank all my audience. I don't call them my fan who took out time and voted for me. I just don't want to talk that. I can't do it. For your audience, you can speak something. Yeah, I know. As I said to all my audience, this is because of you and for you. Thank you, everybody out there, all my Kannadiga audience who took out time and voted for me. Thanks a lot.